ನಮಸ್ಕಾರ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಲಾಸ್ಟ್ ವಿಡಿಯೋದೊಳಗೆ ಈ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅಂತ ಏನಿದ್ವಲ್ಲ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅವಿಷ್ಟು ಕಂಪ್ಲೀಟ್ ಡಿಸ್ಕಷನ್ಸ್ ನಾವು ಮುಗಿಸಿದ್ವಿ. ಒಂದು ಸ್ಮಾಲ್ ವಿಷಯ ಬಾಕಿ ಇತ್ತು. ಆ ಗ್ರಾಫ್ಸ್ ಅಂತ ಏನು ಟೋಟಲಿ 4 ಗ್ರಾಫ್ಸ್ ಕೊಟ್ಟಾರ ಈ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಒಳಗೆ. ಗ್ರಾಫ್ ಸಿ ಆ್ಯಂಡ್ ಗ್ರಾಫ್ ಡಿ ನಾವು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಆ ಗ್ರಾಫ್ ಸಲುವಾಗಿ ನಾನು ಈ ಸಪರೇಟ್ ವಿಡಿಯೋ ಅದರ್ ದ್ಯಾನ್ ದೋಸ್ ಎಕ್ಸ್ಪ್ಲನೇಷನ್ ಆಫ್ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಇನ್ ಸಪರೇಟ್ ವಿಡಿಯೋ ಯಾಕೆ ಮಾಡಾಕತ್ತೀನಿ. ಸೊ ಇದಕ್ಕೆ 2 ರೀಸನ್ ಅದಾವ. ಒಂದು, ಇದನ್ನ ಡ್ರಾ ಮಾಡಿ ಇಟ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ, ಜಾಗ ಬೇಕಾಗತ್ತೆ. ರೈಟ್ ನಾವು ನಮ್ಮ ಕ್ಲಾಸ್ ರೂಮ್ನೊಳಗಿರುವಂಥ ಅಷ್ಟು ದೊಡ್ಡ ಬೋರ್ಡ್ ಅಂತೂ ಇಲ್ಲ, ಆಗಂಗಿಲ್ಲ. ದ್ಯಾಟ್ಸ್ ವೈ ಒಂದು. ಇನ್ನೊಂದು ಏನು ರೀಸನ್ ಅಂದರೆ, ಈ ಪರ್ಟಿಕ್ಯುಲರ್ ಗ್ರಾಫ್ಸ್ ಏನು ನಡೆದಾವಲ್ಲ, ಇದು ಎಕ್ಸಾಮ್ನೊಳಗೆ ಕೇಳ್ತಾರೆ. ಡೈರೆಕ್ಟ್ಲಿ ಗ್ರಾಫ್ ಡ್ರಾ ಮಾಡೋಂತನೂ ಆಯ್ತು, ಅಥವಾ ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿದಾಗ ಇನ್ ಸಮ್ ಆಫ್ ದ ಕ್ವಶನ್ಸ್ ಯು ವಿಲ್ ಹ್ಯಾವ್ ಟು ಡ್ರಾ ದೀಸ್. ಈ ಪರ್ಟಿಕ್ಯುಲರ್ 2 ಗ್ರಾಫ್ ಏನದಾವಲ್ಲ, ಒಂದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಎವ್ರಿ ಇಯರ್ ನಾವು ಟೆಸ್ಟು ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಯಾವುದೋ ಒಂದು ಎಕ್ಸಾಮ್ ತಗೊಂಡಾಗ ಈ ಗ್ರಾಫ್ಸ್ ಕೇಳಿದಾಗ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಗ್ರಾಫ್ ಕೇಳಿದಾಗ ಇದನ್ನ ಕೇಳಿದಾಗ ಇದನ್ನ ಸ್ವಲ್ಪ ಅವು ನೋಡಕ್ ಸಿಮಿಲರ್ ಅನ್ನಿಸ್ತಾವ. ಈಗ ನೀವು ಒಂದು ಕೆಲಸ ಮಾಡೋಕೆ, ನಾನು ಸ್ವಲ್ಪ ಇಲ್ಲಿ ಸೈಡ್ ಸರಿತೀನಿ, ನೀವು ಇದು ವಿಡಿಯೋ ಪಾಸ್ ಮಾಡಿ, ಇದು ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡೋಕೆ ಮೊದಲು ವಿಡಿಯೋ ಪಾಸ್ ಮಾಡಿ ಈ 2 ಗ್ರಾಫನ್ನು ಸ್ವಲ್ಪ ಅನಲೈಸ್ ಮಾಡ್ರಿ. ಅಂದ್ರೆ ಎಕ್ಸ್ ಆಕ್ಸಿಸ್ನೊಳಗೆ ಏನು ಕೊಟ್ಟಾರ, ವೈ ಆಕ್ಸಿಸ್ನೊಳಗೆ ಏನು ಕೊಟ್ಟಾರ, ಏನೇನು ವ್ಯಾಲ್ಯೂಸ್ ಬರ್ದಿದ್ದೈತಿ. ಸೊ ಹೋಪ್ಫುಲಿ ಇಲ್ಲಿ ಒಂದಿಷ್ಟು ಪಾರ್ಟ್ನೊಳಗೆ ಅದು ಲೈಟ್ ಶೈನ್ ಆಗುತ್ತೆ. ಇಲ್ಲೇ ಹಂಗೆ ಹೇಳ್ತೇನೆ, ಇಲ್ಲಿ ಬರ್ದದ್ದೇನಂತ ಫೋಟೋ ಕರೆಂಟ್, ಅಲ್ಲೂ ಫೋಟೋ ಕರೆಂಟ್ ಅಂತ ಐತಿ. ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್. ಸೊ 2 ಎಂಟೈರ್ಲಿ 2 ಬೇರೆ ಬೇರೆ ಗ್ರಾಫ್ ಇವು. ಸೊ ಈಗ ನೀವು ಒಂದು ಕೆಲಸ ಮಾಡ್ರಿ, ಹಿಂದಿನ ಟಾಪಿಕ್ನೊಳಗೆ ಹಿಂದಿನ ವಿಡಿಯೋದೊಳಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅವನ್ನ ನೀವು ಓದಿ, ಅಂದ್ರೆ ನನ್ನ ವಿಡಿಯೋ ನೋಡಿದ ಮೇಲೆ ಇನ್ನೊಂದು ಸರ್ತಿ ಬೇಕಂದ್ರೆ ರಿಪೀಟ್ ವಿಡಿಯೋ ನೋಡಿ ಅಥವಾ ಟೆಕ್ಸ್ಟ್ ಬುಕ್ನೊಳಗೆ ಓದಿ ತಕ್ಕ ಮಟ್ಟಿಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್, ಸ್ಯಾಚುರೇಷನ್ ಕರೆಂಟ್, ಫೋಟೋ ಕರೆಂಟ್ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್, ಅದು ಕ್ಯಾಥೋಡ್ನಿಂದ ಆ ಮೆಟಲ್ ಸರ್ಫೇಸಿಂದ ಏನು ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವೆ ಅದರಿಂದ ಏನು ಕರೆಂಟ್ ಬರುತ್ತೆ ಅದಕ್ಕೆ ಫೋಟೋ ಕರೆಂಟ್ ಅಂತ ಕರೀತಾರೆ. ಇವಿಷ್ಟು ನಿಮ್ಗೆ ಅರ್ಥ ಆಗಿತ್ತು ಅಂದರೆ, ಕಂಪ್ಲೀಟ್ಲಿ ಗ್ರಾಫ್ ಅರ್ಥ ಆಗಲಿಲ್ಲ ಅಂದ್ರೂ ಸ್ವಲ್ಪ ಪಾಸ್ ಮಾಡಿ ಕಂಪ್ಯಾರಿಸನ್ ಮಾಡಿ, ಫೈಂಡ್ ದ ಡಿಫರೆನ್ಸಸ್ ಅಂತ ಹೇಳಿ 2 ಫೋಟೋ ಕೊಟ್ಟು ಹೇಳ್ತಾರಲ್ಲ ಆ ಟೈಪ್. ಸೊ ಈಗ ನೀವು ರೈಟ್ ನಾವು ಪಾಸ್ ಮಾಡಿ ಅದ್ರ ಡಿಫರೆನ್ಸಸ್ ಫೈಂಡ್ ಔಟ್ ಮಾಡ್ರಿ. ಓಕೆ, ನೀವು ಸಿನ್ಸಿಯರ್ ಆಗಿ ಈಗ ಅದನ್ನ ನಾ ಹೇಳ್ದಂಗೆ ಕಂಪ್ಯಾರಿಸನ್ ಮಾಡಿ ಇದ್ರಾಗ ಹಿಂಗೈತೆ ನೋಡು, ಹಿಂಗೈತೆ ನೋಡು ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಿರಿ ಅಂತ ಅನ್ಕೊಂಡಿನಿ. ಇಲ್ಲ ಅಂದ್ರೂ ನಾ ಎಕ್ಸ್ಪ್ಲೇನ್ ಮಾಡಬೇಕು ಏನೇನು ಡಿಫ್ರೆನ್ಸ್ ಐತೆ ಅಂತ ಈಗ ಹೇಳ್ತೀನಿ. ಅಂದ್ರೆ ನೀವು ಒಂದ್ಸರ್ತಿ ನೋಡ್ಕೊಂಡಿದ್ರೆ ನೀವು ಸ್ವಲ್ಪ ನೋಡ್ಬೋದು, ನಾ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವೇನು ವಿಚಾರ ಮಾಡಿದ್ರಿ ಅನ್ನೋದು ಸ್ವಲ್ಪ ಕಂಪ್ಯಾರಿಸನ್ ಮಾಡ್ಬೋದು, ಅದಕ್ಕೆ ಹೇಳಿದ್ದೆ. ಸೊ ಇಲ್ಲೇ ಪರ್ಟಿಕ್ಯುಲರ್ಲಿ 2 ಗ್ರಾಫ್ಸ್ ಇಂಪಾರ್ಟೆಂಟ್ ಯಾಕಂದ್ರೆ, ನಾವಿಲ್ಲೇ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಒಳಗೆ ನಾನು ನಿಮ್ಗೆ ಹೇಳಿದ್ದೆ 3 ಇಂಪಾರ್ಟೆಂಟ್ ವಿಷಯ ಬರ್ತಾವೆ. ಒಂದ್ಸರ್ತಿ ನಾವು ಫ್ರೀಕ್ವೆನ್ಸಿ ಚೇಂಜ್ ಮಾಡಿ, ಲೈಟ್ ಫ್ರೀಕ್ವೆನ್ಸಿ ಚೇಂಜ್ ಮಾಡಿ ವಾಟ್ ಹ್ಯಾಪನ್ಸ್ ಟು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಆ ಡಿಸ್ಕಷನ್ ನಿಮ್ಗೆ ನೆನಪಿದ್ರೆ, ವೆನ್ ವಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಅಂತ ನೋಡಿದ್ವಿ. ಇನ್ನೊಂದ್ಸರ್ತಿ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದಾಗ ನಂಬರ್ ಆಫ್ ಫೋಟಾನ್ಸ್ ಬರುವುದು ಜಾಸ್ತಿ ಆಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೊರಗೆ ಬರುವುದು ಜಾಸ್ತಿ ಆಗ್ತದೆ. ದಟ್ ಮೀನ್ಸ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ affects kinetic energy of the electrons with what energy the electrons come out, and intensity affects the number of electrons that come out, photocurrent that comes out. ಇಷ್ಟರೊಳಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಇಟ್ ಈಸ್ ದಾಟ್ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ದ ಆ್ಯನೋಡನ್ನ ನೆಗೆಟಿವ್ ಮಾಡಿ ಯಾವ ಎಲೆಕ್ಟ್ರಾನು ರೀಚ್ ಆಗಲಾರ್ದಂಗೆ ನೋಡ್ಕೊಳ್ಳುವಂಥ ಒಂದು ನೆಗೆಟಿವ್ ಪೊಟೆನ್ಷಿಯಲ್ಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ವಿಚ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್. ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂದ್ರೂ ಒಂದ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೂ ಒಂದ. ಈ -V0 ಇದು ಇದ್ರ ಸಿಂಬಲ್.
ಆ್ಯಂಡ್ ಇನ್ನೊಂದು ಏನಂದ್ರೆ ಸ್ಯಾಚುರೇಷನ್ ಕರೆಂಟ್. ನಮಗಿದು ಗೊತ್ತು, ಆ್ಯನೋಡನ್ನ ಈ ಕಡೆ ಇದು ಕ್ಯಾಥೋಡ್ ಆ್ಯನೋಡ್ ಅಂತ ಹೇಳಿ ನಾವು ಡೈರಾಮ್ ಡಿಸ್ಕಸ್ ಮಾಡಿದ್ವಲ್ಲ, ಆ್ಯನೋಡನ್ನ ನ್ಯೂಟ್ರಲ್ ಮಾಡ್ತಾರೆ, ಸಮ್ಟೈಮ್ಸ್ ಪಾಸಿಟಿವ್ ಮಾಡ್ತಾರೆ, ಸಮ್ಟೈಮ್ಸ್ ನೆಗೆಟಿವ್ ಮಾಡ್ತಾರೆ. ಪಾಸಿಟಿವ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಎಲೆಕ್ಟ್ರಾನ್ ಪುಲ್ ಮಾಡಕ್ಕೆ ಟ್ರೈ ಮಾಡಿಕೊಂಡು ಆ ಆ್ಯನೋಡನ್ನ ಸಫಿಷಿಯೆಂಟ್ಲಿ ಪಾಸಿಟಿವ್ ಮಾಡಿದಾಗ ವೆನ್ all the electrons which are coming from the cathode reach the anode, that we call it as saturation current ಅಂತ ನೋಡಿದ್ವಿ ನಾವು. ಇವಿಷ್ಟು ಇಲ್ಲಿ ನಿಮಗೆ ಕಾಣಿಸುವಂತ ಟರ್ಮ್ಸ್. ಡೈರೆಕ್ಟ್ಲಿ ಗ್ರಾಫ್ ಕಡೆ ಬಂದ್ರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ, ವೈ ಆಕ್ಸಿಸ್ ನೊಳಗೆ ಏನ್ ತಗೊಂಡಾರ, ಗ್ರಾಫ್ ಸಿ ಒಳಗೆ ಫೋಟೋ ಕರೆಂಟ್, ಗ್ರಾಫ್ ಡಿ ಒಳಗೂ ವೈ ಆಕ್ಸಿಸ್ ಒಳಗೆ ಫೋಟೋ ಕರೆಂಟ್ ಆಯ್ತು. ಎಕ್ಸ್ ಆಕ್ಸಿಸ್ ನೊಳಗೆ ಇನ್ ಗ್ರಾಫ್ ಸಿ we have taken collector plate potential. collector plate potential ಅಂದ್ರೆ ಇದೊಂದು ಹೊಸ ಕಾನ್ಸೆಪ್ಟ್ ಅಲ್ಲ. ಏನ್ ಗೊತ್ತಾನೆ, ಇದು ಕ್ಯಾಥೋಡ್ ಆನೋಡ್ ಡ್ರಾ ಮಾಡಿರ್ತೀವಲ್ಲ, ಈ ಕಡೆ ಕ್ಯಾಥೋಡ್ ಇರ್ತೈತಿ, ಈ ಕಡೆ ಆನೋಡ್ ಇರುತ್ತೆ. ಈ ಆನೋಡ್ ಅನ್ನ ನ್ಯೂಟ್ರಲ್, ಸಮ್ಟೈಮ್ಸ್ ಪಾಸಿಟಿವ್, ಸಮ್ಟೈಮ್ಸ್ ನೆಗೆಟಿವ್ ಅಂತ ಹೇಳಿ ಇದ್ರದ್ದು ಪೊಟೆನ್ಶಿಯಲ್ ಚೇಂಜ್ ಮಾಡ್ತೀವಿ ನೋಡ್ರಿ. ಈ ಆನೋಡಿಗೆನ ಕಲೆಕ್ಟರ್ ಪ್ಲೇಟ್ ಅಂತ ಕರೀತಾರೆ. ಕಲೆಕ್ಟರ್ ಪ್ಲೇಟ್ ಈಸ್ ನಥಿಂಗ್ ಬಟ್ ಆನೋಡ್. ಯಾಕದಕ್ಕೆ ಕಲೆಕ್ಟರ್ ಪ್ಲೇಟ್ ಅಂತಾರೆ, ಕ್ಯಾಥೋಡ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗಿ ಫೋಟಾನ್ಸ್ ಬಂದು ಆ ಎಲೆಕ್ಟ್ರಾನ್ಸ್ ಬಂದು ಆನೋಡ್ಗೆ ರೀಚ್ ಆಗ್ತಾವೆ. ಈ ಆನೋಡ್, ವಾಟ್ ದಿಸ್ ಆನೋಡ್ ಡಸ್, ಇಟ್ ಕಲೆಕ್ಟ್ಸ್ ದೋಸ್ ಎಲೆಕ್ಟ್ರಾನ್ಸ್, ಕಲೆಕ್ಟ್ ಮಾಡ್ಕೊಂತ. ಸೊ ಹಿಂಗಾಗಿ ಈ ಆನೋಡ್ಗೆ ಕಲೆಕ್ಟರ್ ಪ್ಲೇಟ್ ಅಂತ ಕರೀತಾರೆ. ಈ ಕಲೆಕ್ಟರ್ ಪ್ಲೇಟ್ದು ಪೊಟೆನ್ಶಿಯಲ್ ಅನ್ನ ಎಕ್ಸ್ ಆಕ್ಸಿಸ್ ನೊಳಗೆ ತಗೊಂಡ. ಇದು ಒರಿಜಿನ್ ನಮಗೆ ಗೊತ್ತು. ಎಕ್ಸ್ ಆಕ್ಸಿಸ್ ನೊಳಗೆ ಆನ್ ದ ರೈಟ್ ಸೈಡ್ ಆಫ್ ದ ಒರಿಜಿನ್ ಇಲ್ಲೇ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾವ ಡೆಫಿನೆಟ್ಲಿ. ಒರಿಜಿನ್ ಲೆಫ್ಟ್ ಸೈಡ್ ಏನ್ ಬರ್ತಾವ ನೆಗೆಟಿವ್ಸ್. ಅಂದ್ರೆ ನಾವು ಲೆಫ್ಟ್ ಸೈಡ್ ಬಂದ ಕೂಡ ಇಲ್ಲೇ ದಟ್ ಮೀನ್ಸ್ ಇನ್ ದಿಸ್ ಪೋರ್ಷನ್ ಆನೋಡ್ ಅನ್ನ ನೆಗೆಟಿವ್ ಮಾಡ್ಯಾರ. ನಾ ಹೇಳಿದ್ದೆ ಆನೋಡ್ ಅನ್ನ ನ್ಯೂಟ್ರಲ್ ಮಾಡ್ಬೋದು, ಪಾಸಿಟಿವ್ ಮಾಡ್ಬೋದು, ನೆಗೆಟಿವ್ ಮಾಡ್ಬೋದು. ಇಲ್ಲಿ ನೆಗೆಟಿವ್ ಮಾಡ್ಯಾರ. ಈ ಸೈಡ್ ಏನು, ಹೌದು ಪಾಸಿಟಿವ್ ಮಾಡ್ಯಾರ. ಇದು ಒರಿಜಿನ್ ಒಳಗೆ ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್ ಆನೋಡ್ ನ್ಯೂಟ್ರಲ್ ಇರ್ತದೆ. ಸಿಮಿಲರ್ಲಿ ಇದು ಗ್ರಾಫ್ ಸಿ ಆತ. ಗ್ರಾಫ್ ಡಿ ಒಳಗೆ ಇಲ್ಲೂ ಎಕ್ಸ್ ಆಕ್ಸಿಸ್ ಐತಿ. ಈ ಎಕ್ಸ್ ಆಕ್ಸಿಸ್ ಒಳಗೂ ಕಲೆಕ್ಟರ್ ಪ್ಲೇಟ್ ಪೊಟೆನ್ಶಿಯಲ್ ತಗೊಂಡ್ರ. ದಟ್ ಮೀನ್ಸ್ ಇನ್ ಬೋತ್ ದ ಗ್ರಾಫ್ಸ್ ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ನೊಳಗೆ ಸೇಮ್ ವ್ಯಾಲ್ಯೂಸ್ ತಗೊಂಡಾರ. ಅದ್ರ ಮತ್ತೆ ನೋಡಕ್ ಗ್ರಾಫ್ ಯಾಕೆ ಚೇಂಜಸ್ ಐತಿ, ಈ ನಾವು PUC ಫಸ್ಟ್ ಇಯರ್ ನಿಂದ ನೋಡ್ಕೊಂತ ಬರಾಗತ್ತೆ. ಗ್ರಾಫ್ಸ್ ಹಾಕಿರ್ತಾರ, ವೆಲಾಸಿಟಿ ವರ್ಸಸ್ ಟೈಮ್, ಎಕ್ಸಿಲರೇಷನ್ ವರ್ಸಸ್ ಟೈಮ್, VT AT ಗ್ರಾಫ್ಸ್ ಅಂತ ಹೇಳಿ. ಈ ಒಂದು ಪರ್ಟಿಕ್ಯುಲರ್ಲಿ ಇಲ್ಲೇ ವ್ಯಾಲ್ಯೂ ತಗೊಂಡಾಗ ಅದು ಸೇಮ್ ಬರ್ಬೇಕಲ್ಲ ಗ್ರಾಫ್. ಬಟ್ ಈ ಗ್ರಾಫ್ಸ್ ಎರಡು ಯಾಕೆ ಚೇಂಜ್ ಅದಾವು, ಅವು ಏನ್ ಡಿಪಿಕ್ಟ್ ಮಾಡ್ತಾವ ಅಂದ್ರೆ, ಹಿಯರ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಫೋಟೋ ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಬಂದ್ ಏನ್ ಕರೆಂಟ್ ಬರ್ತೈತಲ್ಲ, ದಟ್ ಕರೆಂಟ್ ಚೇಂಜಸ್ ವಿತ್ ಕಲೆಕ್ಟರ್ ಪ್ಲೇಟ್ ಪೊಟೆನ್ಶಿಯಲ್ ವೆನ್ ಇಂಟೆನ್ಸಿಟಿ ಈಸ್ ಚೇಂಜ್ಡ್. ಈ ಗ್ರಾಫ್ ನೊಳಗೆ ಇದು ಲೈಟ್ ಬರ್ತಾವ ನೋಡ್ರಿ, ಹಿಂಗೆ ಫೋಟಾನ್ಸ್ ಬರ್ತಾವಲ್ಲ, ಬಂದ್ ಕ್ಯಾಥೋಡ್ ಮೇಲೆ ಬೀಳ್ತಾವಲ್ಲ, ಆ ಲೈಟ್ದು ಫ್ರೀಕ್ವೆನ್ಸಿ ಚೇಂಜ್ ಮಾಡಂಗಿಲ್ಲ. ಫಿಕ್ಸ್ಡ್ ಫ್ರೀಕ್ವೆನ್ಸಿ ಇಟ್ಟು ಏನ್ ಚೇಂಜ್ ಮಾಡ್ತಾರ, ಇಲ್ಲಿ I1 I2 I3 ಇಂಡಿಕೇಟ್ಸ್ ಇಂಟೆನ್ಸಿಟಿ, ಕರೆಂಟ್ ಅಲ್ಲ. ಯಾಕಂದ್ರೆ ಐ ಕರೆಂಟಿಗೂ ಯೂಸ್ ಮಾಡ್ತಿರ್ತಾರ ಸಿಂಬಲ್ ಅದಕ್ಕೆ. ಸೊ ಹಿಯರ್ ಇನ್ ದಿಸ್ ಗ್ರಾಫ್ ಐ ರೆಫರ್ಸ್ ಟು ಇಂಟೆನ್ಸಿಟಿ ಆಫ್ ಲೈಟ್. ಈ ಗ್ರಾಫ್ ನೊಳಗೆ ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ನೋಡ್ತಾರ, ಏನ್ ಚೇಂಜ್ ಮಾಡಿ, ಇಂಟೆನ್ಸಿಟಿ ಚೇಂಜ್ ಮಾಡಿ. ಗ್ರಾಫ್ ಡಿ ಒಳಗೆ ದಿಸ್ ಇಸ್ ಅಗೇನ್ ಫೋಟೋ ಕರೆಂಟ್ ವರ್ಸಸ್ ಕಲೆಕ್ಟರ್ ಪ್ಲೇಟ್ ಪೊಟೆನ್ಶಿಯಲ್ ಗ್ರಾಫ್, ವೇರ್ frequency is changed and intensity is kept constant. ಇಂಟೆನ್ಸಿಟಿ ಆಫ್ ಲೈಟ್ ಅನ್ನ ಇಲ್ಲೇ ಚೇಂಜ್ ಮಾಡಂಗಿಲ್ಲ. ಏನ್ ಚೇಂಜ್ ಮಾಡ್ತಾರ, ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾರ. ಇಲ್ಲೇನ್ ಚೇಂಜ್ ಮಾಡ್ತಾರ, ಇಂಟೆನ್ಸಿಟಿ. ಏನ್ ಫಿಕ್ಸ್ ಇಡ್ತಾರ, ಫ್ರೀಕ್ವೆನ್ಸಿ. ಸೊ ಹಿಂಗಿದ್ದಾಗ ನಾವು ಪರ್ಟಿಕ್ಯುಲರ್ಲಿ ಸಿ ಗ್ರಾಫ್ ಅಷ್ಟ ಫೋಕಸ್ ಮಾಡಿ ಹಿಂಗ್ಯಾಕೆ ಬಂದೈತಿ ಇದನ್ನು ಸ್ಟಡಿ ಮಾಡೋಣ. ಇಲ್ಲಿ ಏನ್ ಕಾನ್ಸ್ಟೆಂಟ್ ಇಟ್ಟಾರ, ಕಾನ್ಸ್ಟೆಂಟ್ ಇರೋದು ಯಾವ್ದ್ರಿ ಇಲ್ಲೇ ಈ ಕೇಸ್ನೊಳಗೆ ಫ್ರೀಕ್ವೆನ್ಸಿ. ಸ್ವಲ್ಪ ವಿಚಾರ ಮಾಡ್ರಿ, ಫ್ರೀಕ್ವೆನ್ಸಿ ಸೇಮ್ ಅಂದ್ರೆ ಅಲ್ಲಿ ಲೈಟ್ ನೊಳಗೆ ಬರುವಂತ ಫೋಟಾನ್ಸ್ ಎನರ್ಜಿ ಸೇಮ್. ದಟ್ ಮೀನ್ಸ್ ವಿ ಆರ್ ನಾಟ್ ಚೇಂಜಿಂಗ್ ದ ಎನರ್ಜಿ ಆಫ್ ದ ಫೋಟಾನ್ಸ್. ದಟ್ ಮೀನ್ಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ ನಾಟ್ ಚೇಂಜ್ಡ್. ಈ ಕೇಸ್ನೊಳಗೆ ಏನ್ ಚೇಂಜ್ ಮಾಡಿವಿ ಹಂಗಾರೆ ನಾವಿಲ್ಲಿ ಇಂಟೆನ್ಸಿಟಿ ಚೇಂಜ್ ಮಾಡಿವಿ. ಇಂಟೆನ್ಸಿಟಿ ಚೇಂಜ್ ಮಾಡಿವಿ
ಒಮ್ಮೆ I1 ಇಟ್ಟು ಗ್ರಾಫ್ ಹಾಕ್ಯಾರ, ಒಮ್ಮೆ ಇಂಟೆನ್ಸಿಟಿ ನೆಕ್ಸ್ಟ್ ಚೇಂಜ್ ಮಾಡಿ, ಇಂಟೆನ್ಸಿಟಿ ಚೇಂಜ್ ಅಂದ್ರೆ ಇನ್ಕ್ರೀಸ್ ಮಾಡ್ಯಾರ. ಇಲ್ಲಿ ನೀವು ನೋಡ್ರಿ ಈ ವ್ಯಾಲ್ಯೂಸ್ ಹೆಂಗದಾವ ಅಂದ್ರೆ ದೇ ಹ್ಯಾವ್ ಟೋಲ್ಡ್ ಅಸ್ ದಟ್ I3 is greater than I2 is greater than I1. ಇಂಟೆನ್ಸಿಟಿ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಯಾರ. ಫಸ್ಟಿಗೆ ಒಂದು ಕೆಲಸ ಮಾಡೋಣ, ನಾವು ಒಂದು ಪರ್ಟಿಕ್ಯುಲರ್ ಇಂಟೆನ್ಸಿಟಿ ಇಡೋಣ. ಇಂಟೆನ್ಸಿಟಿ ಚೇಂಜ್ ಮಾಡೋದು ಅಂದ್ರೆ ಬ್ರೈಟ್ನೆಸ್ ಚೇಂಜ್ ಮಾಡೋದು. ಅವಾಗ ಹೆಂಗ್ ನೀವು ಇಂಟೆನ್ಸಿಟಿ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀರಿ, ಹೆಚ್ಚಿಗೆ ಫೋಟಾನ್ಸು ಲೈಟ್ ಸೋರ್ಸ್ನಿಂದ ಬಂದು ಬೀಳ್ತಾವ. ಸೊ ಹಿಂಗಿದ್ದಾಗ ಫಸ್ಟಿಗೆ ನಾವು ಇಂಟೆನ್ಸಿಟಿ I1 ಇಟ್ಕೊಂಡು, ಆಮೇಲೆ ಇನ್ನೊಂದು ನಾವಿಲ್ಲಿ ಅಸಂಪ್ಷನ್ ಮಾಡ್ಬೇಕು. ಏನು ಗೊತ್ತಾ, ಇಲ್ಲೇನು ಫ್ರೀಕ್ವೆನ್ಸಿ ಆಫ್ ಲೈಟ್ ಕಾನ್ಸ್ಟೆಂಟ್ ಐತಿ, ಫಿಕ್ಸ್ಡ್ ಐತಿ. ಏನು ಅಸಂಪ್ಷನ್ ಮಾಡ್ಕೋಬೇಕು, ಅಲ್ಲಿರುವಂಥ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಐತಿ. ನಾನು ನಿಮ್ಗೆ ಹೇಳಿದ್ದೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿದಷ್ಟರ ಅಥವಾ ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರಲಿಲ್ಲ ಅಂದ್ರೆ ಇಲೆಕ್ಟ್ರಾನ್ಸ್ಗೆ ಸಫಿಷಿಯಂಟ್ ಎನರ್ಜಿ ಸಿಗಂಗಿಲ್ಲ, ಆ ಎಲೆಕ್ಟ್ರಾನ್ಸ್ ಹೊರಗೆ ಬರಂಗಿಲ್ಲ. ಸೊ ಕನ್ಸಿಡರಿಂಗ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂಡ್ ಕೀಪಿಂಗ್ ಇಂಟೆನ್ಸಿಟಿ ಆಫ್ ಲೈಟ್ ಆಟ್ I1, ನಾವು ಇದು ಗ್ರಾಫ್ ಹಾಕ್ತೀವಿ. ಈಗ ನೋಡ್ರಿ, ಇದು ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್. ಸ್ಟಾರ್ಟಿಂಗ್ ಕಲೆಕ್ಟರ್ ಪ್ಲೇಟ್ ಅಂದ್ರೆ, ಕಲೆಕ್ಟರ್ ಪ್ಲೇಟ್ ಯಾವುದು ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಹಿಂಗೊಂದು ಕ್ಯಾಥೋಡ್ ಅಂತ ಇರ್ತೈತಿ, ಒಂದು ಆನೋಡ್ ಅಂತ ಇರುತ್ತೆ. ಈ ಆನೋಡ್ ಅನ್ನ ನ್ಯೂಟ್ರಲ್ ಮಾಡ್ಬೋದು, ಪಾಸಿಟಿವ್ ಮಾಡ್ಬೋದು, ನೆಗೆಟಿವ್ ಮಾಡ್ಬೋದು. ಈಗ ಇಲ್ಲಿಂದ ನಾವು ಹೋದ್ರೆ ನೆಗೆಟಿವ್ ಮಾಡಿದಾಗ, ಆನೋಡ್ ಅನ್ನ ನೆಗೆಟಿವ್ ಮಾಡಿದಾಗ ಈ ಕ್ಯಾಥೋಡ್ ನಿಂದ ಬರುವಂತ ಇಲೆಕ್ಟ್ರಾನ್ಸ್ ಆನೋಡ್ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಂತೈತೆ, ರಿಪೆಲ್ ಮಾಡ್ತೈತಿ. ಆಬ್ವಿಯಸ್ಲಿ ರಿಪೆಲ್ ಮಾಡ್ತೈತಿ ಯಾವುದು, ಆನೋಡ್. ಸೊ ಎಲೆಕ್ಟ್ರಾನ್ಸ್ ಇಲ್ಲಿ ಬರೋ ಸಂಖ್ಯೆ ಕಡಿಮೆ ಇರುತ್ತೆ. ಅದಕ್ಕೆ ಇಲ್ಲಿ ನೋಡ್ರಿ ಕರೆಂಟ್ ಜಾಸ್ತಿ ಇಲ್ಲ ಈ ಕೇಸ್ನೊಳಗೆ. ಆಮೇಲೆ ಈ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ನೆಗೆಟಿವ್ ನಿಂದ ಪಾಸಿಟಿವ್ ಕಡೆ ಮಾಡ್ಕೊಂತ, ಅಂದ್ರೆ ನೆಗೆಟಿವ್ ಕಡಿಮೆ ಮಾಡ್ಕೊಂತ ನ್ಯೂಟ್ರಲ್ ಮಾಡಿದಾಗ, ನ್ಯೂಟ್ರಲ್ ಅಂದ್ರೆ ಇದು ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ರಿಪೆಲ್ಲು ಮಾಡಂಗಿಲ್ಲ, ಅಟ್ರಾಕ್ಟು ಮಾಡಂಗಿಲ್ಲ. ಯಾವ ಎಲೆಕ್ಟ್ರಾನ್ಗೆ ಸಫಿಷಿಯಂಟ್ ಕೈನೆಟಿಕ್ ಎನರ್ಜಿ ಐತಿ ಅದಷ್ಟ ರೀಚ್ ಆಗ್ತೈತಿ. ಸೊ ಅದಕ್ಕೆ ಇಷ್ಟು ಕರೆಂಟ್ ಐತಿ ಆ ಕೇಸ್ನೊಳಗೆ ನ್ಯೂಟ್ರಲ್ ಇದ್ದಾಗ, ಇಂಟೆನ್ಸಿಟಿ I1 ಇಟ್ಕೊಂಡು. ಈಗ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ನೀವು ಪಾಸಿಟಿವ್ ಸೈಡ್ ತಗೊಂಡು ಹೋದ್ರೆ, ಇದು ಎಷ್ಟು ಪಾಸಿಟಿವ್ ಮಾಡ್ತೀರಿ ಅಷ್ಟು ಜಾಸ್ತಿ ಎಲೆಕ್ಟ್ರಾನ್ಸ್ ಅದು ಜಗ್ತೈತಿ. ಹಿಂಗೆ ಇನ್ಕ್ರೀಸ್ ಹೋಗಿ ಒಂದ್ ಸ್ಟೇಜ್ ರೀಚ್ ಆದ್ಮೇಲೆ ಇಲ್ಲಿ ನೋಡ್ರಿ ಹಿಂಗ್ ಇನ್ಕ್ರೀಸ್ ಆಗಿಲ್ಲ, ಅದು ಲಾಸ್ಟ್ ಪೋರ್ಷನ್ ಒಳಗೆ ಹಿಂಗ್ ಇನ್ಕ್ರೀಸ್ ಆಗಿಲ್ಲ, ಫ್ಲಾಟ್ ಆಗ್ಬಿಡೈತಿ. ಸೊ ಫ್ಲಾಟ್ ಆಗೈತೆ ಅಂದ್ರೆ ಅರ್ಥ ಏನು, ಇಲ್ಲಿ ಬರುವಂತಹ ಎಲ್ಲಾ ಎಲೆಕ್ಟ್ರಾನ್ಸ್ ಅದು ಆಲ್ರೆಡಿ ಜಕ್ಕೊಳಕತ್ಬಿಟ್ಟೈತಿ. ದಟ್ ಮೀನ್ಸ್ ಎವ್ರಿ ಎಲೆಕ್ಟ್ರಾನ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಕ್ಯಾಥೋಡ್ ಈಸ್ ರೀಚಿಂಗ್ ಆನೋಡ್. ಈ ಸಿಚುವೇಶನ್ ಏನ್ ಕರಿತೀವಿ ನಾವು, ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಈ ರೀಜನ್ ಒಳಗೆ ಅದು ಸ್ಯಾಚುರೇಷನ್ ಕರೆಂಟ್ ರೀಚ್ ಆಗ್ತದೆ ಅಂದ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ ಎಲ್ಲಾನು ಆನೋಡ್ ರೀಚ್ ಆಗ್ತಾವ. ಇನ್ನೂ ನೀವು ಪಾಸಿಟಿವ್ ಆನೋಡ್ ಅನ್ನು ಮಾಡ್ಕೊಂತ ಹೋದ್ರೆ ಅದಕ್ಕೆ ಅರ್ಥನ ಇಲ್ಲ, ಇದು ಹಿಂಗ ಕಂಟಿನ್ಯೂ ಹಾಕೊಂತ ಹೋಗ್ತೈತಿ. ನಾವು ಹೋಗಿ ಅದಕ್ಕೆ ಕೇಳಿದ್ರೆ ಯಾಕೆ ಹಿಂಗ ಅದಿ ಫ್ಲಾಟ್ ಅಂತ ಕೇಳಿದ್ರೆ ಯಾಕೆ ಇನ್ಕ್ರೀಸ್ ಆಗತ್ತಿಲ್ಲ, ಅಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಎಲ್ಲಾನು ರೀಚ್ ಆಗತ್ತಾವು. ಇನ್ ಹೆಂಗ್ ಹೆಚ್ಚಿಗೆ ಮಾಡ್ತಿ ಕರೆಂಟ್, ಸೊ ಅದಕ್ಕೆ ಇದಕ್ಕೆ ಸ್ಯಾಚುರೇಷನ್ ಕರೆಂಟ್. ಇನ್ನೊಮ್ಮೆ ಇಲ್ಲಿ ಏನಾತಂದ್ರೆ ನೆಗೆಟಿವ್ ಸೈಡ್ ನಾವು ಆನೋಡ್ ಪೊಟೆನ್ಷಿಯಲ್ ಇಟ್ಟಾಗ ಎಲೆಕ್ಟ್ರಾನ್ಸ್ ರಿಪೆಲ್ ಮಾಡ್ತೈತಿ. ಈ ಸೈಡ್ ಕರೆಂಟ್ ಕಡಿಮೆ ಹಾಕೊಂತ ಈ -V0 ಅಂದ್ರೆ ಏನು, ನೆಗೆಟಿವ್ ಮಾಡ್ಕೊಂತ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ನೋಡ್ರಿ ನಾವು, -50 ವೋಲ್ಟ್ ಅಂತ ಹಂಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ವಿ. ಇದಕ್ಕೆ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈ ಪೊಟೆನ್ಷಿಯಲ್ ರೀಚ್ ಆದಾಗ ಕರೆಂಟ್ ಬರಂಗರೇ ಇಲ್ಲ. ಅದಕ್ಕೆ y ಆಕ್ಸಿಸ್ ಒಳಗೆ ಫೋಟೋ ಕರೆಂಟ್ ಏನಾಗ್ಬಿಟ್ಟಿದ್ರಿ ಇಲ್ಲಿ 0. ದಟ್ ಮೀನ್ಸ್ ಆನೋಡ್ ಅನ್ನ ನೆಗೆಟಿವ್ ಮಾಡಿದಾಗ ಕರೆಂಟ್ ಕಡಿಮೆ ಇರುತ್ತೆ, ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ನೆಗೆಟಿವ್ ಕಡಿಮೆ ಮಾಡ್ಕೋವಂತ ಬಂದು ನ್ಯೂಟ್ರಲ್ ಮಾಡಿದಾಗ ಎಷ್ಟು ಎಲೆಕ್ಟ್ರಾನ್ಸಿಗೆ ಸಾಧ್ಯ ಆಗ್ತೈತಿ ಅವು ರೀಚ್ ಆಗ್ತಾವ, ಒಂದು ಲೆವೆಲ್ ಆಫ್ ಕರೆಂಟ್ ಇರ್ತೈತಿ. ಮುಂದೆ ಪಾಸಿಟಿವ್ ಮಾಡ್ಕೊಂತ ಹೋದ್ರೆ ಕರೆಂಟ್ ಸ್ವಲ್ಪ ಇನ್ಕ್ರೀಸ್ ಹಾಕೊಂತ ಹೋಗಿ ಸ್ಯಾಚುರೇಷನ್ ಕರೆಂಟ್ ರೀಚ್ ಆದ್ಮೇಲೆ ಫ್ಲಾಟ್ ಆಗ್ತದೆ. ಸೊ ಇದು I1 ಗೆ ಸಂಬಂಧಪಟ್ಟಂತ ಗ್ರಾಫ್ ಆಯ್ತು. ನೆಕ್ಸ್ಟ್ I2 I3 ಏನ್ ಡಿಫರೆನ್ಸ್ ಆಗೈತಿ ಅಂದ್ರೆ ಇಂಟೆನ್ಸಿಟಿ ನಾವು ಹೆಚ್ಚಿಗೆ ಮಾಡ್ತೀವಿ, ಬ್ರೈಟ್ನೆಸ್ ಹೆಚ್ಚಿಗೆ ಮಾಡ್ತೀವಿ. ದಟ್ ಮೀನ್ಸ್ ಫೋಟಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಫೋಟಾನ್ಸ್ಗಳ ಸಂಖ್ಯೆ ಜಾಸ್ತಿ ಆದ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಎನರ್ಜಿ ಚೇಂಜ್ ಆಗಂಗಿಲ್ಲ. ಸೊ ಎನರ್ಜಿ ಚೇಂಜ್ ಆಗಂಗಿಲ್ಲ ಅಂದ್ರೆ ಮೊದಲೇನು -50 ವೋಲ್ಟ್ I1 ಇದ್ದಾಗ ಯಾವ ಸ್ಟಾಪಿಂಗ್ ಪೊಟೆನ್ಷಿಯಲ್ -50 ವೋಲ್ಟ್ಗೆ ಇಲೆಕ್ಟ್ರಾನ್ಸ್ 0 ಆಗ್ತಿದ್ವಲ್ಲ, I2 ಮಾಡಿದಾಗೂ ಅವು ಅದ -50 ವೋಲ್ಟ್ಗೆನ 0 ಆಗ್ತಾವ. ಇಲ್ಲಿ -50 ವೋಲ್ಟ್ ಇಟ್ಟು ಕೂಡ
ಇಲ್ಲಿ ಎಲೆಕ್ಟ್ರಾನ್ಸ್ ಬರೋದು ಸ್ಟಾಪ್ ಆಗ್ತೈತೆ, ಆನೋಡ್ ರೀಚ್ ಆಗಂಗಿಲ್ಲ. ಯಾಕೆ ಹೇಳ್ರಿ, ನಾವು ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿ ರೈಟ್ ನಾವು I2 ಇಟ್ರು, ಮೋರ್ ನಂಬರ್ ಆಫ್ ಫೋಟಾನ್ಸ್ ಬಂದು ಇಲ್ಲಿ ಬಿದ್ರು, ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದ್ರು, ಆ ಎಲೆಕ್ಟ್ರಾನ್ಸ್ ಎನರ್ಜಿ ಹೆಚ್ಚಿಗೆ ಆಗಿಲ್ಲ. ಸೊ ಹಿಂಗಾಗಿ ಅವು ಆನೋಡ್ ಮತ್ತು ರೀಚ್ ಆಗಂಗಿಲ್ಲ. ದಟ್ ಮೀನ್ಸ್ ವೆನ್ ಯು ಇನ್ಕ್ರೀಸ್ ದ ಇಂಟೆನ್ಸಿಟಿ there is no change in stopping potential, but there is increase in saturation current. ಆಗಲೇ ಇಷ್ಟಕ್ಕೆ ಸ್ಯಾಚುರೇಷನ್ ಆಗೈತಿ, ಸ್ವಲ್ಪ ಹೈಯರ್ ವ್ಯಾಲ್ಯೂ ಆಫ್ ಫೋಟೋ ಕರೆಂಟ್ ಐತಿ ಫಾರ್ I2. ಯಾಕೆ ಕರೆಂಟ್ ಜಾಸ್ತಿ ಆಗೈತಿ? ಆಬ್ವಿಯಸ್ಲಿ ಇಂಟೆನ್ಸಿಟಿ ನಾವು ಜಾಸ್ತಿ ಮಾಡಿ, ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಫೋಟಾನ್ಸ್ ಜಾಸ್ತಿ ಆಗಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆದವು. ಸೊ ಇದು ಕ್ಲಿಯರ್ ಆಗಂತ ಅನ್ಕೊಂಡಿದ್ದೆ. ಅಂಡ್ ಆಕ್ಚುಲಿ ಇದ್ರ ಹಿಂದಿನ ವಿಡಿಯೋದೊಳಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ವರ್ಸಸ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ವರ್ಸಸ್ ಇಂಟೆನ್ಸಿಟಿ. ಆ ವಿಡಿಯೋ ನೋಡ್ಬೇಕಾದ್ರೆ ವಾಪಸ್ ಬಂದ್ರು ಚಲೋನ, ಅಥವಾ ಇದನ್ನ ಎಕ್ಸ್ಪ್ಲನೇಷನ್ ಮುಗಿಸಿದ ಮೇಲೂ ವಾಪಸ್ ಅದನ್ನ ಹೋಗಿ ನೋಡಿದ್ರು ಇನ್ನೂ ಕ್ಲಿಯರ್ ಆಗ್ತದೆ. ಸೊ ನೆಕ್ಸ್ಟ್ I3 ಯಾವಾಗ ನಾವು ಇಂಟೆನ್ಸಿಟಿ ಮತ್ತೆ ಇನ್ಕ್ರೀಸ್ ಮಾಡ್ತೀವಿ, ಹೆಚ್ಚಿಗೆ ಫೋಟಾನ್ಸ್ ಬರ್ತಾವು, ಆದ್ರೆ ಆ ಫೋಟಾನ್ಸಿಗೆ ಎನರ್ಜಿ ಹೆಚ್ಚಿಗೆ ಆಗಂಗಿಲ್ಲ. ಸೊ ಹಿಂಗಾಗಿ ಮತ್ತು ಆ I3ಗೂ -50 ವೋಲ್ಟಿಗೆನ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇರುತ್ತೆ. ಅವಾಗ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಾವೆ. ಬಟ್ I3 ಇಂಟೆನ್ಸಿಟಿ ಜಾಸ್ತಿ ಮಾಡಿದಾಗ ಕರೆಂಟ್ ಇನ್ಕ್ರೀಸ್ ಆಗ್ತೈತಿ. ಸೊ ಇಲ್ಲಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಹೆಂಗೆ ನೀವು ಪಾಸಿಟಿವ್ ಪೊಟೆನ್ಷಿಯಲ್ ಮಾಡ್ಕೊಂತ ಹೋಗ್ತೀರಿ, ಕರೆಂಟ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ, ಸ್ಯಾಚುರೇಷನ್ ರೀಚ್ ಆಗ್ತೈತಿ. ಫಾರ್ ಡಿಫರೆಂಟ್ ಇಂಟೆನ್ಸಿಟೀಸ್ ವಿ ಹ್ಯಾವ್ ಹೈಯರ್ ಅಂಡ್ ಹೈಯರ್ ಸ್ಯಾಚುರೇಷನ್ ಕರೆಂಟ್ಸ್, ಬಟ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಇಂಟೆನ್ಸಿಟಿ ಆಫ್ ಲೈಟ್. ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಗ್ರಾಫ್ ಸಿ. ಸೊ ಗ್ರಾಫ್ ಡಿ ಕಡೆ ನಾವು ಬರೋದಾದ್ರೆ, ಇಲ್ಲಿ ನಾವು ಏನ್ ಚೇಂಜಸ್ ಮಾಡಿದ್ವಿ, ಇಂಟೆನ್ಸಿಟಿ ಏನ್ ಕಾನ್ಸ್ಟೆಂಟ್ ಇಟ್ಟಿದ್ವಿ, ನಾವು ಏನ್ ಕಾನ್ಸ್ಟೆಂಟ್ ಇಟ್ಟಿದ್ವಿ, ಫ್ರೀಕ್ವೆನ್ಸಿ. ಸಿಮಿಲರ್ಲಿ ಈ ಕೇಸ್ನೊಳಗೆ ನಾವೀಗ ಇಂಟೆನ್ಸಿಟಿ ಕಾನ್ಸ್ಟೆಂಟ್ ಇಡ್ತೀವಿ, ಏನ್ ಚೇಂಜ್ ಮಾಡ್ತೀವಿ ಹಂಗಾರೆ, ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀವಿ. ಈಗ ನೋಡ್ರಿ, ಫಸ್ಟಿಗೆ ಫ್ರೀಕ್ವೆನ್ಸಿ ನಾನು ν1 ಅಂತ ಇಡ್ತೀನಿ, ಅದರದ್ದು ಗ್ರಾಫ್ ಇದೆ ν1, ಇಲ್ಲಿ ಬರೆದಿದೆ ν1, ν2, ν3. ಸೊ ν1 ಫ್ರೀಕ್ವೆನ್ಸಿ ಇಟ್ಟು ಈ ಗ್ರಾಫ್ ನಾವು ಸ್ಟಡಿ ಮಾಡೋದಾದ್ರೆ, ಮತ್ತು ಈ ಒರಿಜಿನ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಇರ್ತಾವೆ. ದಟ್ ಮೀನ್ಸ್ ಇಲ್ಲೇ ನಾನು ಕ್ಯಾಥೋಡ್ ಆನೋಡ್ ಅಂತ ಡ್ರಾ ಮಾಡ್ಕೊಂಡಿದ್ದಲ್ಲ, ಈ ಆನೋಡ್ ನಾವು ನೆಗೆಟಿವ್ ಹಿಡಿತೀವಿ, ನೆಗೆಟಿವ್ ಸೈಡ್ ಬಂದ್ರೆ. ಸೊ ನೆಗೆಟಿವ್ ಇಟ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ನ ಈ ಆನೋಡ್ ಏನ್ ಮಾಡ್ತೈತಿ, ರಿಪೆಲ್ ಮಾಡ್ತೈತಿ. ಸೊ ಆಬ್ವಿಯಸ್ಲಿ ಕರೆಂಟ್ ಅವಾಗ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಈ ಕಡೆ ನೋಡ್ರಿ, ಒರಿಜಿನ್ ಇಂದ ಹಿಂಗ್ ಬಂದಂಗ ಈ Y-X ನೊಳಗೆ ಏನು ಫೋಟೋ ಕರೆಂಟ್ ತಗೊಂಡ್ವಿ, ಇಟ್ ಈಸ್ ಡಿಕ್ರೀಸಿಂಗ್ ಅಂಡ್ ಇಟ್ ಬಿಕಮ್ಸ್ 0 ಆಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇದು ಇಲ್ಲಿ ಹಿಂಗ್ ಬರದ ನೋಡ್ರಿ, ಏನು -V01 ಅಂತ. ಈ -V01 ಲೆಟ್ ಅಸ್ ಸೇ ಇಟ್ ಈಸ್ -50 ವೋಲ್ಟ್. ಫ್ರೀಕ್ವೆನ್ಸಿ ಯಾವಾಗ ನಾವು ν1 ಇಟ್ಟಿದ್ವಲ್ಲ, ν1 ಫ್ರೀಕ್ವೆನ್ಸಿ ಇಟ್ಟಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಎಷ್ಟೈತಿ, -50 ವೋಲ್ಟ್. ಅವಾಗ ನೆಕ್ಸ್ಟ್ ಈ ಆನೋಡನ್ನ ನ್ಯೂಟ್ರಲ್ ಮಾಡಿದಾಗ, ಅಂದ್ರೆ ಅದು ಎಲೆಕ್ಟ್ರಾನ್ಸ್ ರಿಪೆಲ್ಲು ಮಾಡಂಗಿಲ್ಲ, ಅಟ್ರಾಕ್ಟು ಮಾಡಂಗಿಲ್ಲ. ಆ ಕೇಸ್ನೊಳಗೆ ಇಲ್ಲೇನೋ ಒಂದು ಕರೆಂಟ್ ಇರ್ತೈತಿ. ನೆಕ್ಸ್ಟ್ ಪಾಸಿಟಿವ್ ಮಾಡ್ತೀವಿ ಆನೋಡನ್ನ, ಇಟ್ ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ದಿ ಎಲೆಕ್ಟ್ರಾನ್ಸ್. ಅವಾಗ ಕರೆಂಟ್ ಇನ್ಕ್ರೀಸ್ ಹಾಕೊಂತ ಹೋಗಿ ಎಲ್ಲಾ ಎಲೆಕ್ಟ್ರಾನ್ ಇಲ್ಲಿ ಬರೋದಿಲ್ಲ, ರೀಚ್ ಆದ ಕೂಡ ಇಟ್ ಬಿಕಮ್ಸ್ ಸ್ಯಾಚುರೇಷನ್ ಕರೆಂಟ್ ರೀಚ್ ಆದ. ನೆಕ್ಸ್ಟ್ ನಾವೀಗ ಲಾಸ್ಟ್ ಟೈಮ್ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದ್ದೀವಿ, ನಂಬರ್ ಆಫ್ ಫೋಟಾನ್ಸ್ ಹೆಚ್ಚಿಗೆ ಮಾಡಿದ್ದೀವಿ ಈ ಕೇಸ್ನೊಳಗೆ. ಬಟ್ ಇಲ್ಲಿ ನಾವು ಏನು ಇನ್ಕ್ರೀಸ್ ಮಾಡಾಕತ್ತೀವಿ, ಫ್ರೀಕ್ವೆನ್ಸಿ ಆಫ್ ಲೈಟ್. ಫ್ರೀಕ್ವೆನ್ಸಿ ಆಫ್ ಲೈಟ್ ಜಾಸ್ತಿ ಮಾಡಿದ ಕೂಡ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ಸ್. ಅಂದ್ರೆ ಬರುವಂತಹ ಫೋಟಾನ್ಸ್ಗೆ, ಇದ್ರ ಮೇಲೆ ಬಂದು ಬೀಳುವಂತಹ ಫೋಟಾನ್ಸ್ಗೆ ಹೆಚ್ಚಿಗೆ ಎನರ್ಜಿ ಇರ್ತದೆ. ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ಗೆ ಹೆಚ್ಚಿಗೆ ಕೈನೆಟಿಕ್ ಎನರ್ಜಿ ಇದೆ, ಜೋರಾಗಿ ಆ ಆನೋಡ್ ರೀಚ್ ಆಗೇ ಬಿಡ್ತೀನಿ ಅಂತ ಬರ್ತಾವ. ಅವಾಗ ಇಲ್ಲೇ ಸ್ವಲ್ಪ ನೀವು ಲಕ್ಷ ಕೊಟ್ರೆ, ಇಲ್ಲಿ ಮೂರು ಕೇಸ್ನೊಳಗೂ -50 ವೋಲ್ಟ್ ವಾಸ್ ಸಫಿಶಿಯಂಟ್. ಇಲ್ಲಿ ನಾವು ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ್ದಕ್ಕೆ ಸ್ಟ್ರಾಂಗರ್ ಎಲೆಕ್ಟ್ರಾನ್ಸ್ ಬರ್ತಾವ. ಆ ಸ್ಟ್ರಾಂಗರ್ ಎಲೆಕ್ಟ್ರಾನ್ಸ್ ಸ್ಟಾಪ್ ಮಾಡ್ಬೇಕಂದ್ರೆ ವಿ ನೀಡ್ ಮಚ್ ಮೋರ್ ನೆಗೆಟಿವ್ ಪೊಟೆನ್ಷಿಯಲ್. ಅವಾಗ -V02 ಅಂತ ಕರೀತಾರ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಇಟ್ ಈಸ್ -60 ವೋಲ್ಟ್. ಇಲ್ಲೇ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗಿದ್ದಿಲ್ಲ,
ಬಿಕಾಸ್ ಇಂಟೆನ್ಸಿಟಿ ವ್ಯತ್ಯಾಸ ಮಾಡೋದ್ರಿಂದ ಎಲೆಕ್ಟ್ರಾನ್ಸ್ ಎನರ್ಜಿ ಹೆಚ್ಚು ಕಡಿಮೆ ಆಗಂಗಿಲ್ಲ. ಇಲ್ಲಿ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ್ದಕ್ಕೆ ಸ್ಟ್ರಾಂಗರ್ ಎಲೆಕ್ಟ್ರಾನ್ಸ್ ಬರ್ತಾವ, ಅದಕ್ಕೆ ಬ್ಯಾರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬರ್ತದೆ. nu1 has different stopping potential, nu2 has a different stopping potential. But for both nu1 and nu2, saturation current is the same. Because when we increase the frequency, it does not increase the number of photons. So that means number of electrons coming out is the same irrespective of whether the frequency is nu1 or nu2. That means ಎಷ್ಟು ಎಲೆಕ್ಟ್ರಾನ್ಸ್ ಆನೋಡ್ ರೀಚ್ ಆಗ್ತಾವಲ್ಲ ಅವುಗಳ ನಂಬರ್ ಚೇಂಜ್ ಆಗಿಲ್ಲ ಅಂದ್ರೆ ಅಷ್ಟ ಕರೆಂಟ್ ಉಳಿತು, ಸ್ಯಾಚುರೇಷನ್ ಕರೆಂಟ್. ಈವನ್ ಇನ್ನೂ ಫ್ರೀಕ್ವೆನ್ಸಿ ನೀವು ಹೆಚ್ಚಿಗೆ ಮಾಡಿದ್ರೆ nu3 ಮತ್ತೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ನಮಗೆ ಜಾಸ್ತಿ ಬೇಕಾದ್ರೆ ಸ್ಟಾಪ್ ಮಾಡಕ್ಕೆ, ಬಟ್ ಸ್ಯಾಚುರೇಷನ್ ಕರೆಂಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಇದು ಗ್ರಾಫ್ ಡಿ ಬಗ್ಗೆ ಎಕ್ಸ್ಪ್ಲನೇಷನ್. ಇವು ಎಕ್ಸಾಮ್ ನೊಳಗೆ ಹೆಚ್ಚು ಕೇಳ್ತಾರ, ಡಿಫರೆಂಟ್ ವೇಸ್ ನೊಳಗ ಇದನ್ನ ನೀವು ಡ್ರಾ ಮಾಡ್ಬೇಕಾಗ್ತೈತಿ. ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತಾವ. ಹಿಯರ್ ದಿಸ್ ಈಸ್ ಫೋಟೋ ಕರೆಂಟ್ ವರ್ಸಸ್ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್, ಕೀಪಿಂಗ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಅಂಡ್ ಚೇಂಜಿಂಗ್ ಇಂಟೆನ್ಸಿಟಿ. ಇದು ರಿವರ್ಸ್, keeping intensity constant and changing the frequency. Again we study photocurrent versus collector plate potential. Collector plate ಅಂದ್ರೆ anode potential ಅನ್ನ ಒಮ್ಮೆ ನೆಗೆಟಿವ್, ನ್ಯೂಟ್ರಲ್, ಪಾಸಿಟಿವ್ ಇಟ್ಟು ಏನಾಗ್ತೈತಿ ಅಂತ ಹೇಳಿ ಗ್ರಾಫ್ ಡ್ರಾ ಮಾಡ್ತೀವಿ. ಹೋಪ್ಫುಲಿ ಕ್ಲಿಯರ್ ಆಗಿರ್ತದೆ. ಡಿಟೇಲ್ ಎಕ್ಸ್ಪ್ಲನೇಷನ್ ಮಾಡೀನಿ, ಇಟ್ ಟೇಕ್ಸ್ ಟೈಮ್. ಸೊ ಇನ್ನೊಂದ್ಸರ್ತಿ ಇದನ್ನ ನೋಡ್ಕೋರಿ. ನೆಕ್ಸ್ಟ್ ಈ ಕಂಪ್ಲೀಟ್ಲಿ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಬಗ್ಗೆ ಏನೇನು ನಾವು ಡಿಸ್ಕಸ್ ಮಾಡೋಕ್ಕಾಗಿತ್ತದೆಲ್ಲ ಮುಗೀತು. ಮತ್ತು ಮುಂದಿನ ಟಾಪಿಕ್ ಇಂದ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.